Bias. The negative terminal of the battery is connected to the P side of the diode and positive terminal of the battery is connected to the N side of the diode. That's what this junction PD or potential barrier adds this applied voltage, so it is called reverse bias. In negative terminal of the battery and P side of the diode, positive terminal of the battery and N side of the diode connect ಮಾಡಿದಾಗ ಈ ಒಂದು ಜಂಕ್ಷನ್ PD ಮತ್ತು ಅಪ್ಲೈಡ್ ವೋಲ್ಟೇಜ್ ಎರಡನ್ನೂ ಒಂದಕ್ಕೊಂದು ಆ್ಯಡ್ ಆಗ್ತವೆ, ಸೇಮ್ ಡೈರೆಕ್ಷನ್ ಆಗುತ್ತೆ. ಹಾಗಾಗಿ ಇದನ್ನು ನಾವು ರಿವರ್ಸ್ ಬಯಾಸ್ ಅಂತ ಕರೀತೀವಿ. ಅದನ್ನು ನಾವು ಸರ್ಕ್ಯೂಟ್ ಸಿಂಬಲ್ ತಗೊಂಡು ಈ ರೀತಿ ಕನೆಕ್ಟ್ ಮಾಡಿದ್ದೀವಿ. ನೆಗೆಟಿವ್ ಟರ್ಮಿನಲ್ P side, positive terminal N side. We know that in the P side of the diode, holes are the majority charge carriers, gets attracted towards the negative terminal of the battery. ಹಾಗೇನೆ N side ಅಲ್ಲಿ electrons are the majority charge carriers. ಈ ಒಂದು electrons gets attracted towards the positive terminal of the battery. ಅಂದ್ರೆ P side ಇಲ್ಲಿರೋ ಹೋಲ್ಸ್ಗಳು ನೆಗೆಟಿವ್ ಟರ್ಮ್ ಬ್ಯಾಟ್ರಿ ಕಡೆಗೆ ಅಟ್ರಾಕ್ಟ್ ಆಗ್ತವೆ, ಯಾಕಂದ್ರೆ ಅನ್ಲೈಕ್ ಚಾರ್ಜಸ್ ಆರ್ ಅಟ್ರಾಕ್ಟ್ ಈಚ್ ಅದು. ಹಾಗೇನೆ N side ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ಗಳು ಮೇಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ಗಳು ಪಾಸಿಟಿವ್ ಟರ್ಮ್ ಬ್ಯಾಟ್ರಿ ಕಡೆಗೆ ಅಟ್ರಾಕ್ಟ್ ಆಗ್ತವೆ. ಹಾಗಾಗಿ ಈ ಒಂದು ಡಿಪ್ಲೀಷನ್ ರೀಸನ್ ಬಿಕಮ್ಸ್ ವೈಡನ್. ಆ ಒಂದು ವಿಡ್ತ್ ಆಫ್ ದ ಡಿಪ್ಲೀಷನ್ ರೀಸನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ದೊಡ್ಡದಾಗ್ತಾ ಹೋಗುತ್ತೆ. ವಿಡ್ತ್ ಆಫ್ ದ ಡಿಪ್ಲೀಷನ್ ರೀಸನ್ ವೈಡ್ ಆಗ್ತಾ ಹೋಗೋದ್ರಿಂದ ಅಪೋಸಿಷನ್ ಜಾಸ್ತಿ ಆಗುತ್ತೆ ಅಕ್ರಾಸ್ ದ ಜಂಕ್ಷನ್ ಈ ಒಂದು ಮೇಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಫ್ಲೋ ಆಗಲಿಕ್ಕೆ. ಹಾಗಾಗಿ ದಿಸ್ ರಿವರ್ಸ್ ಬಯಾಸ್ ಆಫರ್ಸ್ ದಿ ಹೈ ರೆಸಿಸ್ಟೆನ್ಸ್. ಹಾಗೆ ಇಲ್ಲಿ ಎಲ್ಲಾ ಮೇಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇಲ್ಲಿ ಬಂದು ಹೋಲ್ಸ್ಗಳು ಎಲೆಕ್ಟ್ರಾನ್ಸ್ಗಳು ಈ ಕಡೆ ಬರೋದ್ರಿಂದ ದರ್ ಇಸ್ ನೋ ಒನ್ ಮೇಜಾರಿಟಿ ಚಾರ್ಜ್ ಕ್ಯಾರಿಯರ್ ಫ್ಲೋ ಅಕ್ರಾಸ್ ದ ಜಂಕ್ಷನ್. ಯಾವೊಂದು ಮೇಜಾರಿಟಿ ಚಾರ್ಜ್ ಕ್ಯಾರಿಯರ್ ಸಹಿತ ಅಕ್ರಾಸ್ ದ ಜಂಕ್ಷನ್ ಫ್ಲೋ ಆಗಿಲ್ಲ ಅಂದ್ರೆ it does not conduct the current. ರಿವರ್ಸ್ ಬಯಾಸ್ ಇಂದ ಯಾವುದೇ ಕರೆಂಟ್ ಪ್ರೊಡ್ಯೂಸ್ ಆಗೋದಿಲ್ಲ ಮೇಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಗಳಿಂದ. ಆದ್ರೆ ವೆರಿ ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್ ಇನ್ ಟರ್ಮ್ಸ್ ಆಫ್ ಮೈಕ್ರೋ ಅಂಪೇರ್ ಅಥವಾ ನ್ಯಾನೋ ಅಂಪೇರ್ ಆಫ್ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ ಬೈ ದಿ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. P reason ನಲ್ಲಿ ನಮಗೆ ಗೊತ್ತಿದೆ ಎಲೆಕ್ಟ್ರಾನ್ಸ್ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಗೆಟ್ಸ್ ರಿಪೆಲ್ಡ್ ಫ್ರಮ್ ದ ನೆಗೆಟಿವ್ ಟರ್ಮ್ ದಿ ಬ್ಯಾಟರಿ. ಅದೇ ರೀತಿ N ರೀಸನ್ ಅಲ್ಲಿ ಹೋಲ್ಸ್ ಮೇಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಗೆಟ್ಸ್ ರಿಪೆಲ್ಡ್ ಫ್ರಮ್ ದ ಪಾಸಿಟಿವ್ ಟರ್ಮ್ ದ ಬ್ಯಾಟರಿ. ಹಾಗಾಗಿ ಈ ಒಂದು ಎಲೆಕ್ಟ್ರಾನ್ಸ್ಗಳು P ರೀಸನ್ ಇಂದ N ರೀಸನ್ ಕಡೆ ಬರ್ತವೆ, N ರೀಸನ್ ಅಲ್ಲಿ ಇರ್ತಕ್ಕಂಥ ಹೋಲ್ಸ್ P ರೀಸನ್ ಕಡೆ ಬರ್ತವೆ ಅಕ್ರಾಸ್ ದ ಜಂಕ್ಷನ್. Due to motion of these minority charge carriers, very small reverse current is produced in the external circuit. Forward bias ಅಲ್ಲಿ P to N side current produce ಆಗಿತ್ತು, reverse bias ಅಲ್ಲಿ current to N ಇಂದ P side ಗೆ produce ಆಗುತ್ತೆ. Next characteristic curve of the reverse bias. So ಇಲ್ಲಿ ಬ್ಯಾಟರಿಯನ್ನ ಕನೆಕ್ಟ್ ಮಾಡಿದ್ದೀವಿ. ನೆಗೆಟಿವ್ ಟರ್ಮ್ ದ ಬ್ಯಾಟರಿ is connected to the P side and positive terminal is connected to the N side. ಇಲ್ಲಿ ರಿಯೋಸ್ಟಾಟ್ ಇದೆ, ಮೈಕ್ರೋ ಅಮೀಟರ್ನ ಕನೆಕ್ಟ್ ಮಾಡಿದ್ದೀವಿ, ಡಯೋಡ್ಗೆ ಅಕ್ರಾಸ್ ಆಗಿ ವೋಲ್ಟ್ ಮೀಟರ್ ಕನೆಕ್ಟ್ ಮಾಡಿದ್ದೀವಿ. ಈಗ ನಾವು ರಿವರ್ಸ್ ವೋಲ್ಟೇಜ್ ಅನ್ನ ಇನ್ಕ್ರೀಸ್ ಮಾಡ್ತಾ ಬಂದ್ರೆ ಆಗ ರಿವರ್ಸ್ ಕರೆಂಟು ಸಹಿತ ಯಾವ ರೀತಿ ಇನ್ಕ್ರೀಸ್ ಆಗುತ್ತೆ ಅನ್ನೋದನ್ನ ಗ್ರಾಫಿಕಲಿ ನೋಡ್ತಾ ಇದೀವಿ. ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಗ್ರಾಫ್ ಬರುತ್ತೆ. ಅಲಾಂಗ್ ದ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ರಿವರ್ಸ್ ವೋಲ್ಟೇಜ್, ಅಲಾಂಗ್ ದ ನೆಗೆಟಿವ್ ವೈ ಆಕ್ಸಿಸ್ ರಿವರ್ಸ್ ಕರೆಂಟ್ ಅನ್ನ ತಗೊಂಡಿದ್ದೀವಿ ಇನ್ ಟರ್ಮ್ಸ್ ಆಫ್ ಮೈಕ್ರೋ ಆಂಪೇರ್. ಸೊ ಇಲ್ಲಿ ಜೀರೋದಿಂದ ನಾವು ರಿವರ್ಸ್ ವೋಲ್ಟೇಜ್ ಅನ್ನು ಇನ್ಕ್ರೀಸ್ ಮಾಡ್ತಾ ಬಂದ್ರೆ ಕರೆಂಟ್ ಈಸ್ ಆಲ್ಸೋ ಇನ್ಕ್ರೀಸಸ್ ಸ್ಲೋಲಿ. ಯಾವುದೇ ಒಂದು ಪರ್ಟಿಕ್ಯುಲರ್ ವೋಲ್ಟೇಜ್ ಅಲ್ಲಿ ಕರೆಂಟ್ ಸಡನ್ ಆಗಿ ಇನ್ಕ್ರೀಸ್ ಆಗುತ್ತೆ ಅಂದ್ರೆ ಅಲ್ಲಿ ಕೋವಲೆಂಟ್ ಬಾಂಡ್ ಅನ್ನು ಬ್ರೇಕ್ ಮಾಡಿ ಆ ಒಂದು ಎಲೆಕ್ಟ್ರಾನ್ಸ್ಗಳು ಸಡನ್ ಆಗಿ ಆ ಒಂದು ವೇಲೆನ್ಸ್ ಬ್ಯಾಂಡ್ ಇಂದ ಕಂಡಕ್ಷನ್ ಬ್ಯಾಂಡ್ ಜಂಪ್ ಆಗೋದ್ರಿಂದ ಆ ಒಂದು ಕರೆಂಟ್ ಸಡನ್ ಆಗಿ ಇನ್ಕ್ರೀಸ್ ಆಗುತ್ತೆ ಅಟ್ ದ ಪರ್ಟಿಕ್ಯುಲರ್ ವೋಲ್ಟೇಜ್. ಈ ಒಂದು ಪರ್ಟಿಕ್ಯುಲರ್ ರಿವರ್ಸ್ ವೋಲ್ಟೇಜ್ಗೆ ನಾವು ಬ್ರೇಕ್ ಡೌನ್ ವೋಲ್ಟೇಜ್ ಅಂತ ಕರೀತೀವಿ.
ಯಾವೊಂದು ಬ್ರೇಕ್ ಡೌನ್ ವೋಲ್ಟೇಜ್ ಅಲ್ಲಿ ಕರೆಂಟ್ ಸಡನ್ ಆಗಿ ಇನ್ಕ್ರೀಸ್ ಆಗುತ್ತೋ, ಶಾರ್ಪ್ ಆಗಿ ಇನ್ಕ್ರೀಸ್ ಆಗುತ್ತೋ ಅಂತ ಒಂದು ಕರೆಂಟ್ ಅನ್ನ ರಿವರ್ಸ್ ಸ್ಯಾಚುರೇಷನ್ ಕರೆಂಟ್ ಅಂತ ಕರಿತೀವಿ. ಅಟ್ ದ ನೀ ಟೆಂಪರೇಚರ್ ಅಥವಾ ಪರ್ಟಿಕ್ಯುಲರ್ ರಿವರ್ಸ್ ಟೆಂಪರೇಚರ್ ಅಲ್ಲಿ. ಯಾಕಂದ್ರೆ ಅಲ್ಲಿ ವೋಲ್ಟೇಜ್ ಅಪ್ಲೈ ಮಾಡಿದಾಗ ಟೆಂಪರೇಚರು ಸಹಿತ ರೈಸ್ ಆಗಿರುತ್ತೆ. ಆ ಪರ್ಟಿಕ್ಯುಲರ್ ಟೆಂಪರೇಚರ್ ಅಲ್ಲಿ ಆ ಒಂದು ಪರ್ಟಿಕ್ಯುಲರ್ ರಿವರ್ಸ್ ವೋಲ್ಟೇಜ್ ಅಲ್ಲಿ ಕರೆಂಟ್ ಸಡನ್ ಆಗಿ ಇನ್ಕ್ರೀಸ್ ಆಗುತ್ತೆ. ಸೊ ದಟ್ ಮ್ಯಾಕ್ಸಿಮಮ್ ಕರೆಂಟ್ ಇಸ್ ಕಾಲ್ಡ್ ರಿವರ್ಸ್ ಸ್ಯಾಚುರೇಷನ್ ಕರೆಂಟ್. ಹಾಗೇನೆ ಈ ಒಂದು ರಿವರ್ಸ್ ವೋಲ್ಟೇಜ್, ರಿವರ್ಸ್ ಬಯಾಸ್ ಅಲ್ಲಿ ಇರ್ತಕ್ಕಂಥ ರೆಸಿಸ್ಟೆನ್ಸ್ ಬೇಕು ಅಂತಂದ್ರೆ ಸ್ಲೋಪ್ ಅಂತ ತೆಗಿತೀವಿ. ಈ ಒಂದು ಕರ್ವ್ ಕರೆಸ್ಪಾಂಡಿಂಗ್ ಆಗಿ ಎಕ್ಸ್ ಬೈ ವೈ ಇಲ್ಲಿನೂ ಸಹಿತ ಟ್ರಯಾಂಗಲ್ ಅನ್ನು ಕನ್ಸ್ಟ್ರಕ್ಟ್ ಮಾಡಿ ನಾವು ಆ ಒಂದು ಸ್ಲೋಪ್ಗೆ ಪ್ಯಾರಲ್ ಆಗಿರ್ತಕ್ಕಂಥ ಸ್ಲೋಪ್ ಅನ್ನು ತಗೊಂಡು ಈ ಒಂದು ರೆಸಿಸ್ಟೆನ್ಸ್ ಅಂತ ರಿವರ್ಸ್ ಬಯಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಟ್ ಇಟ್ ಶುಡ್ ಬಿ ಹೈ ಕಂಪೇರ್ಡ್ ಟು ದ ಫಾರ್ವರ್ಡ್ ಬಯಾಸ್. ಯಾಕಂದ್ರೆ ಕರೆಂಟ್ ಇನ್ ಟರ್ಮ್ಸ್ ಆಫ್ ಮೈಕ್ರೋ ಆಂಪಿಯರ್ ಇದೆ. ಆರ್ ಇಸ್ ಈಕ್ವಲ್ ಟು ವಿ ಬೈ ಐ. ವೋಲ್ಟೇಜ್ 0.3 ಇದ್ರೆ ಕರೆಂಟ್ ಇನ್ ಟರ್ಮ್ಸ್ ಆಫ್ 10⁻⁶ ಇದೆ. ಹಾಗಾಗಿ ಇಟ್ಸ್ ರೆಸಿಸ್ಟೆನ್ಸ್ ಇಸ್ ಸೋ ಹೈ. ಹಾಗಾದ್ರೆ ಫಾರ್ವರ್ಡ್ ಬಯಾಸ್ ಮತ್ತು ರಿವರ್ಸ್ ಬಯಾಸ್ಗೂ ಏನ್ ಡಿಫರೆನ್ಸಸ್ ಬರುತ್ತೆ? In the forward bias, P side is connected to the positive terminal of the battery and N side is connected to the negative terminal of the battery. Other reverse bias ಅಲ್ಲಿ negative terminal is connected to the P side and positive terminal is connected to the N side. ಇದು one end. Second difference, in the forward bias, junction PD or potential barrier opposes the applied voltage. Or in the reverse bias ಅಲ್ಲಿ this junction PD or barrier voltage adds the applied voltage. ಇದು ಎರಡನೇದು. ಮೂರನೇದು, width of the depletion region in the forward bias decreases or becomes narrow, whereas in the reverse bias width of the depletion region becomes widen, increase ಆಗುತ್ತೆ. Then ನಾಲ್ಕನೇದು, forward bias conducts the current due to majority charge carriers and reverse bias does not conduct the current due to majority charge carriers. Next, fifth difference, forward bias offers the low resistance whereas reverse bias offers the high resistance. Next, forward characteristic curve is obtained in the first quadrant and reverse characteristic curve is obtained in the third quadrant. Ivu differences between forward bias and reverse bias. Okay. Hi students, this animation and the description would help you to learn physics even more easier and better. So please do watch it and enjoy learning physics. Reverse bias PN junction diode. When the positive terminal of the battery is connected to the N side and the negative terminal to the P side so that the applied potential difference is in the same direction as that of barrier potential, the junction is said to be reverse biased. When the PN junction is reverse biased, electrons in the N region and holes in the P region are attracted away from the junction. Because of this, the number of negative ions in the P region and positive ions in the N region increases. Hence, the depletion region becomes wider and the potential barrier is increased. Since the depletion region does not contain majority charge carriers, it acts like an insulator. Therefore, no current should flow in the external circuit. But in practice, a very small current of the order of few microamperes flow in the reverse direction. This is due to the minority carriers flowing in the opposite direction. This reverse current is small because the number of minority carriers in both regions is very small. Since the major source of minority carriers is thermally broken covalent bonds, the reverse current mainly depends on the junction temperature. Thank you for watching.
Please subscribe this channel for more videos.